ಹಲೋ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಟೈಮ್ ಇವಾಗ ಬೆಳಗ್ಗೆ 7 ಆಗಿದೆ. ಏನಂದರೆ ಇವತ್ತು ಸುಮ್ಮನೆ ಎಲ್ಲಾದ್ರೂ ಹೋಗ್ಬೇಕು ಅನಿಸ್ತಾ ಇತ್ತು. ದೀಪಕ್ನ ಕೇಳಿದೆ ಯಾರು ಹೋಗೋಣ ಅವಾಗ ಅಂತ. ಅವನು ಸರಿ ಮೈಸೂರಿಗೆ ಹೋಗೋಣ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ದಾನೆ. ಇವಾಗ ಬೆಳಗ್ಗೆ ಇವತ್ತು ಮಂಡೇ ಬೆಳಗ್ಗೆ 7 ಆಗಿದೆ. ಈಗ ಬಿಡ್ತಾಯಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅಂದ ವೇಳೆ ಅದ್ರೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಬಿಡಬೇಕು. ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇಲ್ಲಿ ಹರಪಳ್ಳಿ ಸಮೃದ್ಧಿ ನಿಲ್ಲಿಸಿದ್ದೀವಿ. ನಾನು ದೀಪಕ್ ಹೋಗ್ತಾ ಇರೋದು. ನೋಡ್ರಿ, ನಾನು ದೋಸೆ ತೊಗೊಂಡಿದ್ದೀನಿ. ಅವ್ನು ಏನು ತೊಗೊಂಡಿದ್ದೆ ಶಿಷ್ಯ? ಗೀ ರೈಸ್ ತೊಗೊಂಡವನೆ. ವೆಜ್ ಪಲಾವ್ ಇಲ್ಲದಿಷ್ಟು ಬೇಗ, ಅದಕ್ಕೆ ಗೀ ರೈಸ್ ತೊಗೊಂಡಿದ್ದಾವನೆ. ನಾವು ದೋಸೆ ತಿಂದು ಬಾಯಿನ ಮುಟ್ಟೋಸ್ತಾರ ನೋಡ್ತಾ ಇದ್ದೀವಿ. ನಿಸೋಡ್ ಮೇಲೆ ಹೋಗೋಣ ಇಲ್ಲ ಕಗ್ರಿಪೇಟೆ ಮಾಡೋಣ ನೋಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಚಾಮುಂಡಿ ಬೆಟ್ಟಕ್ಕೆ ಬಂದಿರ್ತೀವಿ. ಆಲ್ರೆಡಿ ರೀಚ್ ಆಗಿದ್ದೀವಿ. ದೀಪಕ್ ಹೊರಡೆ ಹೋಗ್ತಾವನೆ. ದೀಪಕ್ ಅವನು. ನಾನು ಒಳಗಡೆ ಹೋಗಲ್ಲ, ಸೊ ಆಚೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವನು ದರ್ಶನ ಮಾಡ್ಕೊಂಬರೋವರೆಗೂ ಇಲ್ಲಿ ಆಚೆ ವೆಯ್ಟ್ ಮಾಡ್ತಾ ಇರ್ಬೇಕು. ನಾನು ಗಾಡಿಯಲ್ಲಿ ಪಾರ್ಕಿಂಗ್ ಹಾಕಿದ್ದೆ, 10 ರೂಪಾಯಿ ಪಾರ್ಕಿಂಗ್ಗೆ ಮುಗಿಸ್ಕೊಂಡು ಅವ್ನು ಬಂದಮೇಲೆ ಮೀಟ್ ಆಗಬೇಕು. ಬಂದಮೇಲೆ ಹನುಮಂತ ಪುರ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಬರೋಣ. ಅವನೇ ಅವ್ನು ಬರೋರು ವೆಯ್ಟ್ ಮಾಡಬೇಕು. ಇವಾಗ ನಾನು ಅವ್ನ ಕ್ಯಾಮ್ರಾ ಇಲ್ಲೇ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವ್ನ ಕ್ಯಾಮ್ರಾ ಇಲ್ಲೇ ಬಿಟ್ಬಿಟ್ಟು ಹೋಗೋನೆ. ಸೊ ಅವ್ನು ಬರೋರು ವೆಯ್ಟ್ ಮಾಡಿಕೊಂಡು ನೋಡೋಣ. ಎಷ್ಟು ಲೇಟ್ ಆಗೋದು ಗೊತ್ತಿಲ್ಲ. ಜನ ಬರೋ ಸ್ವಲ್ಪ ನಾರ್ಮಲಾಗಿ ಅವರೇ, ಬೇಗ ದರ್ಶನ ಆಗ್ಬೋದು ಪ್ರಾಬಬ್ಲಿ. ನೋಡೋಣ ರೀ. ಬೇಕಾದ್ರೆ ಅಂತೂ ಬೆಂಗಳೂರಿಗೆ ಹೆವಿ ಚಳಿ ಇತ್ತು. ಇಲ್ಲೇ ಬಂದು ಮೈಸೂರಿಗೆ ನಾನು ಬಿಸಿಲು ನೋಡ್ತಾ ಇರೋದು. ಬರಬೇಕಾದ್ರೆ ಫುಲ್ ಚಳಿನೇ ಐತೆ, ಬಿಸಿಲೇ ಇರಲಿಲ್ಲ. ಮೈಸೂರಿಗೆ ಯಾವಾಗ ಎಂಟ್ರಿ ಕೊಟ್ಟನೋ ಅವಾಗಿಂದ ಬಿಸಿಲು ನೋಡ್ತಾ ಇದ್ದೀನಿ. ಬೆಟ್ಟ ಮೇಲೆ ಯಾವಾಗಲೂ ಬಂದರೆ ಚಳಿ ಇರೋದು ಅಂದ್ಕೊಂಡೆ, ಬಟ್ ಇಲ್ಲಿ ಹೆವಿ ಬಿಸಿಲೈತೆ. ಪರವಾಗಿಲ್ಲ. ಬರಬೇಕಾದ್ರೆ ಚಳಿಗೆ ನಡ್ಕೊಂಬಂದ್ರಿ. ಇವಾಗ ಸ್ವಲ್ಪ ಬೆಚ್ಚಗೈತೆ. ಅವನೇನು ಪೂಜೆ ಸಾಮಾನು ತೊಗೊಂಡು ಅವ್ನು ಕಾಸು ಕೊಟ್ಟವನು ಪೂಜೆ ಮಾಡಿಸ್ಕೊಂಬರ್ತಾನಂತೆ. ಒಳ್ಳೆ ಹುಡುಗಿ ಸಿಗ್ಬೇಕು, ಪೂಜೆ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವ್ನು ಬಂದಮೇಲೆ ಸಿಗೋಣ. ನೋಡ್ರಿ, ಜನ ಅವರೇ. ಬರೀ ಫೋಟೋಶೂಟ್ಸ್ ಎಲ್ಲ ಜಾಸ್ತಿ. ಇಷ್ಟೊಂದು ಜನ ಫೋಟೋಗಳು ಹಿಡಿತವ್ರೆ. ಪರವಾಗಿಲ್ಲ, ರಶ್ ಇಲ್ಲಿದೆ. ರಶ್ ಸ್ವಲ್ಪ ಇವಾಗ ಇಂಕ್ರೀಸ್ ಮೆತ್ತಿಗೆ ಇಂಕ್ರೀಸ್ ಆಗ್ತೈತೆ. ನಾವು ಬೆಳಗ್ಗೆ ಬೇಗ ಬಂದಿದ್ದೀವಿ. ಸ್ಕೂಲ್ ಮಕ್ಕಳ ಬಂದವ್ರೆ. ಸ್ಕೂಲ್ ಟ್ರಿಪ್ ಕರ್ಕೊಂಬಂದವ್ರೆ, ನನಗೆ ಗೊತ್ತಿಲ್ಲ. ಪ್ರಾಬ್ಲಿ ಕರ್ಕೊಂಬಂದಿರ್ಬೋದು. ಹಾಗೆ ನೀವು ಒಂದು ಕೈ ಮುಕ್ಕೊಳ್ರಿ ನೋಡಿಕೊಂಡು. ಒಳಗಡೆ ಹೋಗೋಕ್ಕಾಗಲ್ಲ, ಒಳಗಡೆ ಹೋಗಿ ವಿಡಿಯೋ ಮಾಡಬಾರ್ದು. ಸೊ ಹಂಗೆ ಮುಕ್ಕೊಳ್ರಿ. ದರ್ಶನ ಮುಗಿಸ್ಕೊಂಡು ಬಂದವ್ರೆ. ಹೆಂಗಿತ್ತು ದರ್ಶನ? ಹೆಂಗಾಯ್ತು ದರ್ಶನ? ಚೆನ್ನಾಗಿತ್ತು. ದೇವರೇ ನೋಡಿದಿರ ಬಂದ್ಬಿಟ್ಟಿದ್ದೆ. ಸ್ಟಾರ್ಟಿಂಗ್ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡ್ಬಂದೆ. ಎಂತ ನೀನು ಪೂಜೆ ಸಾಮಾನ ತಗೊಂಡಿದ್ಯಾ? ಬೇಡ್ಕೊಂಬರಿದ್ಯಾ ಅಂತ ನೋಡಿದ್ರೆ ಸುಮ್ಮನೆ ಯಾವುದೋ ಮುಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ದೇವ್ರು ನೋಡಿಲ್ಲಲ್ಲ, ತಿರ್ಗೋಗ್ಬಿಟ್ಟು ಮತ್ತೆ ದೇವ್ರು ನೋಡ್ಕೊಂಡ್ಬಂದೆ. ಏನಂದಿಲ್ಲ ಅವರು? ಆಂಟಿ ಕೈ ಕೊಟ್ಬಿಟ್ಟು ಮಂಗಳಾರತಿ ತಗೊಂಡ್ಬಂದಿದ್ದೀನಿ. ಇಂಥ ಫ್ರೆಂಡ್ ಎಲ್ಲ ಸಿಗ್ತಾರೆ ನಿಮಗೆ. ಸ್ವಲ್ಪ ಲೂಸ್ ಫ್ರೆಂಡ್ಸ್ ಅಂತ ಇರೋರೆಲ್ಲ ಗಬ್ನ ಹೋಗ್ಬಿಟ್ಟಿದ್ದೀನೋ ಗೊತ್ತೇ ಆಗಿಲ್ಲ. ಏನು ಪ್ರಾಬ್ಲಮ್ ಅಂದರೆ 2 ಗಂಟೆವರೆಗೂ ಕೂತ್ಕೊಂಡು ಗೇಮ್ ಆಡ್ತಾ ಇರ್ತಾನೆ. ಆದ ಕಾರಣದಿಂದ ಸ್ವಲ್ಪ ಅವ್ನು ತಲೆ ಲೂಸ್ ಆಗಿರುತ್ತೆ. ಅವಾಗ ಈಗ ಆಡ್ತಾ ಇರ್ತಾನೆ. ವಿಡಿಯೋ ಮಾಡಬೇಕು ನೋಡ್ರಿ. 1 ಲಕ್ಷ ಕ್ಯಾಮ್ರಾ ತೊಗೊಂಡವನೆ, ಬಟ್ ಜೂಮ್ ಲೆನ್ಸ್ ತೊಗೊಬಿಟ್ಟವನೆ. ಬಾಡಿ ಓಕೆ, ಜೂಮ್ ಲೆನ್ಸ್ ತೊಗೊಂಡಿರೋ ಕಾರಣಕ್ಕೆ ಅದು ಗೋಪುರನೇ ಫೋಕಸ್ ಆಗ್ತಾ ಇಲ್ಲ. ಎಷ್ಟು ಬರ್ತಾಯಿದೆ. ಇವೊಂದು ಯೂಟ್ಯೂಬ್ ಚಾನಲ್ ಐತೆ, RL ಫಿಲಮ್ಸ್ ಅಂತ ಹೇಳ್ಬಿಟ್ಟು. ಡೆಪಕ್ರೈಸ್ ಮಾಡ್ಕೊಳ್ಳಿ ಅವನ್ನ. ಈ ಗೋಪುರ ನೀಡಿ ಟ್ರೈ ಮಾಡ್ತಾವನೆ. ನಾ ಫೋನಾಗಿ ಇಟ್ಕೊ. ನಾವು ಚಾಮುಂಡಿ ಬೆಟ್ಟ ದರ್ಶನ ಮಾಡಿಕೊಂಡು ಇಲ್ಲಿ ಮೈಸೂರು ಪ್ಯಾಲೇಸ್ ಸುಮ್ಮನೆ ರೀಲ್ಸ್ಗೆ ವೀಡಿಯೋ ಮಾಡ್ಕೋಬೇಕಂತೆ. ಅದಕ್ಕೋಸ್ಕರ ಬಂದವನೆ. ನೋಡ್ರಿ, ಇಲ್ಲಿ ವೀಡಿಯೋ ಮಾಡ್ತಾವನೆ. ಇದು ಬಂದ್ಬಿಟ್ಟು ಈ ಕಡೆ ಹಿಂದೆ ಗೇಟ್. ಚಿಕ್ಕ ವಯಸ್ಸಲ್ಲಿ ಹೋಗಿರೋ ಕಾರಣದಿಂದ ಒಳಗಡೆ ಹೋಗಿಲ್ಲ. ಹೋಗೋಷ್ಟು ಟೈಮು ಇಲ್ಲ, ಮತ್ತು ಬಜೆಟು ನಾವು ಅಷ್ಟು ಫಿಕ್ಸ್ ಮಾಡಿಲ್ಲ. ಟಿಕೆಟ್ ಕಮ್ಮಿನೇ ಇರ್ಬೋದು, ಬಟ್ ನಾವು ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ಇವಾಗ. ಆದ ಕಾರಣದಿಂದ ಒಂದು ಜಸ್ಟ್ ವೀಡಿಯೋ ಮತ್ತೆ ಇಟ್ಕೊಂಡು ಕ್ಯಾಮ್ರಾದಲ್ಲಿ ನೆಕ್ಸ್ಟ್ ಹನುಮಂತ ಪಲಾವ್ ತಿನ್ನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಜಾಸ್ತಿ ಫೇಮಸ್ ಅಂತ ಇತ್ತು, ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದ್ಸತಿ ತಿಂದಿದ್ದೀನಿ. ಯಾವಾಗ ದಸರಾ ಟೈಮ್ ಬಂದಾಗ ಇಲ್ಲಿ ಊಟ ಮಾಡಿದ್ದೀನಿ. ಇನ್ನೊಂದ್ಸರಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಅಲ್ಲಿ ಹೋಗ್ಬಿಟ್ಟು ಅದೊಂದು ರಿವ್ಯೂ ಕೊಡ್ತಾನೆ ದೀಪಕ್. ಇದು ನೋಡ್ತಾ ಇದ್ವಿ. ಆಮೇಲೆ ಮೇಲೆ ಫುಲ್ ಫೋಟೋ ವೀಡಿಯೋ ಎಲ್ಲ ಮಾಡೋಣ. ಫೋಟೋ ಇಟ್ಕೊಂಡವನೆ. ಅದನ್ನ ಆಗ್ತಾನಿಲ್ಲ ಗೊತ್ತಿಲ್ಲ, ಬರೀ ಇಟ್ಕೊಂಡವನೆ. ಕ್ಯಾಮ್ರಾ ತೊಗೊಂಡವನಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾವನೆ. ನೋಡೋಣ ರೀ. ಎಲ್ಲ ಕಡೆ ಹೋಗಿದ್ರಿ, ಇಲ್ಲೂ ಹನುಮಂತ ಪಲಾವ್ ಇರಲಿಲ್ಲ. ಒಂದೇ ಒಂದು ಓಪನ್ ಇತ್ತು, ಬಂದಿದ್ದೀವಿ ನಾನು ದೀಪು. ನೋಡಿ ತಿಂತವನು ಹೆಂಗಾಯ್ತು.
ನೋಡಿ, 2 ಮಟನ್ ಪಲಾವ್ ತೊಗೊಂಡಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಇವತ್ತು ಮಂಡೆ ಕ್ಲೋಸ್ ಆಗಿತ್ತು, ಒಂದು ಮಾತ್ರ ಓಪನ್ ಇದೆ. ಸೊ ಮಟನ್ ಪಲಾವ್ ಟ್ರೈ ಮಾಡಬೇಕಂತಲೇ ಟ್ರೈ ಮಾಡ್ತಾಯಿದ್ದೀವಿ. ಬಂದು ತಿಂದು ಪಯಣಗೆ ಹೋಗೋಣ. ಪಯಣ ಕಾರ್ ಮ್ಯೂಸಿಯಮ್, ಪಯಣ ಅಂದರೆ ಜರ್ನಿಗೆ ಹೋಗ್ತಿಲ್ಲ, ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಮೈಸೂರು ಪಾಕ್ ತಿನ್ನಕ್ಕೆ ಬಂದಿದ್ದೀವಿ. ಈಗ ಫೇಮಸ್ ಅಂತ, ಇಲ್ಲೇ ಜಾಸ್ತಿ ಫೇಮಸ್ ಅಂತ ಹೇಳ್ತಾಯಿದ್ರು. ಆತನ ಪಾಪ ಫುಲ್ ಅಗ್ರೆಸಿವ್ ಅಂತೆ, ಸೇಲ್ಸ್ ಮಾಡೋನು. ನಮ್ಮ ದೀಪಕ್ ಅವ್ರಿಗೆ ತೊಗೊಂಬರ್ತಾವ್ರೆ. 100 ರೂಪಾಯಿಗೆ ಎಷ್ಟು ಒಂದೇ ಒಂದು ಚಿಕ್ಕ ಕವರಾಗಿ ತೊಗೊಂಬರ್ತಾವೆ. ನೋಡ್ತಾ ರಿಚ್ ಕಿಡಪ್ಪ ಜಾಸ್ತಿ ಅಂತೀರ ನೀವು. ಸ್ವೀಟ್ ತೊಗೊಂಡು ನೋಡಿದ್ರಿ, ಅಲ್ಲಿ ಟ್ರಾಫಿಕ್ ಇತ್ತು, ತಿನ್ನೋಕ್ಕಾಗಿಲ್ಲ. ಅದಕ್ಕೆ ಪಯಣ ಹೋಗ್ತಾಯಿದ್ರಿ, ಪಯಣ ಕಾರ್ ಮ್ಯೂಸಿಯಮ್ ಹತ್ರ ಹೋಗ್ತಾಯಿದ್ರಿ, ಪಯಣ ಮಾಡ್ತಾಯಿದ್ದೆ. ಅದಕ್ಕೆ ಸೆಂಟ್ರಲ್ಲಿ ನಿಲ್ಸ್ಬಿಟ್ಟು ತಿಂತಾಯಿದ್ದೀವಿ. ಮೈಸೂರು ಪಾಕು 100 ರೂಪಾಯಿ ಅಂತ, ಇಷ್ಟು ಸ್ವಲ್ಪ ಜಾಸ್ತಿ ಇತ್ತು, ಪರವಾಗಿಲ್ಲ. ಬಟ್ ಹೆಂಗೈತೆ ಮೈಸೂರು ಪಾಕ್? ನೋ ಕಮೆಂಟ್ಸ್. ಎಕ್ಸ್ಪೆಕ್ಟೇಷನ್ ಅಷ್ಟೇನಿಲ್ಲ ಫ್ರೆಂಡ್ಸ್, ನಾರ್ಮಲಾಗೈತೆ. ಮದುವೆ ಟೈಮಲ್ಲಿ ಚೆನ್ನಾಗಿ, ಮದುವೆ ಟೈಮಲ್ಲಿ ಮಾಡೋದೇ ಚೆನ್ನಾಗಿರುತ್ತೆ. ಒಂಥರ ಸ್ವಲ್ಪ ತುಪ್ಪ ಬರ್ತೈತೆ. ಏನಂದರೆ ದೊಡ್ಡ ದೊಡ್ಡ ರವೆ ಹಾಕ್ಬಿಟ್ಟು ಸಕ್ಕರೆ ಪಾಕ ಹಾಕ್ಬಿಟ್ಬಿಟ್ಟವ್ರು ಅಷ್ಟೇ. ನೋಡೋಕೆ ಸಂಬೋಟ್ ಹಂಗೆ ಇದೆ ನೋಡಿ. ನಮಗೇನು ಅಷ್ಟೇನು ಮೈಸೂರು ಪಾಕ್ ಅಂತ ಫೀಲ್ ಏನಿಲ್ಲ. ಐಪ್ ಕೊಟ್ಟಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್. ಐಪ್ ಹನುಮಂತು ಪಲಾವ್ ಅಷ್ಟೇ. ಹನುಮಂತು ಪಲಾವ್ ಬರ್ತೀವಿ ಅಂದರೆ ಮಂಡೇ ಮಾತ್ರ ಬರಬೇಡ್ರಿ, ವಿಕೆಟ್ ಬನ್ನಿ. ಮಂಡೇ ಓಪನ್ ಐತೆ ಅಂದ್ಬಿಟ್ಟು ಯಾವನು ಟ್ರೈ ಮಾಡೋಣ ಅಂತ ಹೋದ್ರಿ, ಅದೇನು ಅಷ್ಟೇನು ಚೆನ್ನಾಗಿರಲಿಲ್ಲ. ನಾವು ದಸರಾ ಬಂದಾಗ ಒಂದು ತಿಂದಿದ್ದೆ, ಸಕ್ಕತ್ತಾಗಿತ್ತು. ಕೇಸರಿ ಬಾತ್ ಐತೆ ಫ್ರೆಂಡ್ಸ್, ಇದು ನೋಡೋಕ್ಕೆ ಸೇಮ್ ಕೇಸರಿ ಬಾತ್ ಎಲ್ಲೋ ಕಲರ್ ಬಂದ್ರೆ ಹಂಗೆ ಇರೋದು. ಸೊ ಪೈನಾಪಲ್ ಕೇಸರಿ ಬಾತ್ ಇಲ್ಲ, ಆ ಥರ ಸ್ವಲ್ಪ ಮೋಟ ಇದೆ. ಇನ್ನು ಪೈನಾಪಲ್ ಒಂದು ಮಿಸ್ಸಿಂಗ್ ಅಷ್ಟೇ. ನಮ್ಮದು ಇವತ್ತಿನ ಪಯಣಕ್ಕೆ ಬಂದಿದ್ದೀವಿ. 2 ಪಯಣ ನೋಡೋಣ. ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ. ಆಫ್ಟರ್ ತುಂಬ ದಿನ ಆಮೇಲೆ ಬಂದಿದ್ದೀನಿ. ನೀವು ಕ್ಯಾಮ್ರಾ ಇಟ್ಕೊಂಡು ಝೂಮ್ ಲೆನ್ಸ್ ತೊಗೊಬಿಟ್ಟು ಬಾಲ್ ತಗೊಂಡು ಅವಾಗಿಂದ. ಪ್ರೈಮ್ ಲೆನ್ಸು ಏನೋ ಪ್ರೈಮು ನೆಟ್ಫ್ಲಿಕ್ಸು ಅಂತ ಏನೋ ಅರ್ಥ ಆಗಲ್ಲ ನನಗೆ. ನಾವೇನು ಅಷ್ಟೊಂದು ಕ್ಯಾಮ್ರಾಮನ್ ಅಲ್ಲ. ಅದೇ ಪಯಣ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಮೋಸ್ಟ್ಲಿ ಕಾರ್ ಎಂತಿದೆ, ಸ್ಟಿಕ್ಸು ಅವ್ರಿಗೆ ತುಂಬ ಕಾರ್ ಇಷ್ಟಪಡೋರು ಇಲ್ಲಿ ತುಂಬ ಇದನ್ನ ಇಷ್ಟಪಡ್ತಾರೆ. ಬಿಕಾಸ್ ಹಳೆ ಕಾಲದ ಕಾರಿಂದ ಎಲ್ಲ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ವಿ ಕ್ಯಾನ್ ಗೆಟ್ ಗುಡ್ ಎಕ್ಸ್ಪೀರಿಯನ್ಸ್. ನೋಡಿ ತಿಳ್ಕೊಬೋದು, ಸಮ್ ವಾಟ್ ತಿಳ್ಕೊಬೋದು. ನೋಡ್ರೆ ಮುಂದೆ ಹೊರಗಡೆ ಹೋಗಿ ಕಂಟಿನ್ಯೂ ಮಾಡೋಣ. ನೋಡಿ ಒಂಥರ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಒಳ್ಳೆ ಆಚೆ ಟೈರ್ ಇದ್ದಂಗೆ ಐತೆ, ಟೈರ್ ಥರಲ್ಲೂ ಕೊಟ್ಟವ್ರೆ. ಅದೇ ಒಂಥರ ಚೆನ್ನಾಗಿದೆ, ನೋಡೋಕ್ಕೆ ಲುಕ್ ಚೆನ್ನಾಗಿದೆ. ಬರಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಎಷ್ಟೋ ಕ್ಯಾನ್ಸಲ್ ಆಗಿ ಇವತ್ತು ಬಂದಿದ್ದೀವಿ. ಇವನ ಜೊತೆ ಬಂದಿದ್ದೀನಿ, ಬೇವ್ರ ಜೊತೆ. ನೋಡೋಣ, ಮುಂದೆ ಹೊರಡೋಗಿ ನಿಮಗೆ ಫೋಟೋಜಸ್ ಹಾಕ್ತೀನಿ. ಕಾರ್ ಮ್ಯೂಸಿಯಮಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಬಂದು ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಬಂದು ನೋಡಿ, ಅದನ್ನ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಇಲ್ಲ ಗೈಸ್, ಅವ್ನಿಗೆ ಎಕ್ಸ್ಪ್ಲೈನ್ ಮಾಡೋಕೆ ಬರ್ತಿಲ್ಲ. ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಒಂದೊಂದು ಇಷ್ಟು ಚೆನ್ನಾಗಿ ಹಳೆ ಕಾರ್ ನೀವು ನೋಡುವಾಗ ಒಂಥರ ಚೆನ್ನಾಗಿರುತ್ತೆ. ಅದನ್ನ ನೋಡ್ತಾ ಇರ್ತೀವಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಗೆ ಆ ಫೀಲ್ ಚೆನ್ನಾಗಿರುತ್ತೆ. ಒಂದೊಂದು ಕಾರ್ ನೋಡಿದಾಗ, ಹಳೆ ರೋಲ್ಸ್ ರೇಸ್ ನೋಡಿದಾಗ, ಹಳೆ ಕಾಲದ ಕಾರ್ ನೋಡಿದಾಗ ಅಂತ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಬಂದು ಖುದ್ದಾಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ. ಇಲ್ಲಾಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಬಟ್ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಸಿನಿಮಾಟಿಕ್ ಸಾಕು ಮಾತ್ರ ಆಗ್ತೀನಿ ಅಷ್ಟೇ ನಿಮಗೆ. ಹಾಂ, ತುಂಬ ಕಾಲು ನೋವ್ತಿದೆ, ನನ್ನ ಬಿಟ್ಬಿಡಿ. ಆಫ್ ಮಾಡೋದೇ ಫಸ್ಟ್ ಕಪೇಟ್ಸ್ ಬರುತ್ತಲೇ. ಪಯಣ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನನಗೇನು ಅಷ್ಟೇನು ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಟು ಬಿ ಫ್ರ್ಯಾಂಕ್ ಅಷ್ಟೇ ಇಷ್ಟ ಆಗಿಲ್ಲ. ಬಿಕಾಸ್ ಅವು ಏನು ಗೊತ್ತಿಲ್ಲ, ಅಂಬಾಸಿಡರ್ ಒಂದು ಗೊತ್ತು, ಅದು ಬಿಟ್ಟರೆ ರೋಲ್ಸ್ ಟಾಸ್ ಗೊತ್ತು. ಇದು ಯಾವ ಕಂಪ್ನಿ ಗೊತ್ತು? ಹೊಸ ಕಂಪ್ನಿ. ನಾನು ಮಸ್ಟ್ಯಾಂಗ್ ಇರುತ್ತೆ ಅಂದ್ಕೊಂಬಂದು, ಹಳೆ ಮಸ್ಟ್ಯಾಂಗು ಇಲ್ಲ. ಮತ್ತೆ ಹೆಂಗೆ ಕಲೆಕ್ಟ್ ಮಾಡೋದು ಗೊತ್ತಿಲ್ಲ ಇವ್ರು ಕಾರ್ ಕಲೆಕ್ಷನ್ನು. ಬಟ್ ಎಲ್ಲ ಹಳೆ ಕಾರ್ ಒಂಥರ ಓಕೆ, ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಅಷ್ಟೇನು ಐಪ್ ಇಲ್ಲ ನನಗೇನು ಗೊತ್ತು. ನಾವು ಬಿಕಾಸ್ ಫುಲ್ ತುಂಬ ಟ್ರಾವೆಲ್ ಮಾಡ್ಕೊಂಬಂದ್ರೆ
ಟಯರ್ಡ್ ಆಗಿರೋದಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ, ಕಾಲು ನೋವು ಬಂದ್ಬಿಡ್ತು. ಆರಾಮಾಗಿ ಮನೆಗೆ ಹೋಗ್ಬೇಕು ಅಷ್ಟೇ ಇವಾಗ ಅನಿಸ್ತಾ ಇರೋದು. ಅಷ್ಟೇ ಫ್ರೆಂಡ್ಸ್, ಇವತ್ತಿಗೆ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಸಿಗೋಣ ಬಾಯ್ ಮತ್ತೊಂದು ವಿಡಿಯೋಲಿ. ತಿರ್ಗಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಬೆಳಗ್ಗೆ ಚಳಿ ಇತ್ತು, ಮಧ್ಯಾಹ್ನ ಬಿಸಿಲಿತ್ತು, ಇವಾಗ ಮಳೆ ಬರ್ತೈತೆ. ಹಿಂದೆ ಗಾಡಿ ಹಿಂದೆ ಬಂದಿದ್ದು ಫುಲ್ ನೆಂದೋಗ್ಬಿಟ್ಟು ಫುಲ್ಲು ಅವ್ನಿಗೆ ಬ್ರೌನ್ ಆಗ್ಬಿಟ್ಟೈತೆ. ಯಾಕಂದರೆ ಇಲ್ಲಿ ಮಡ್ಗಾಡು, ಚಿಕ್ಕ ಮಡ್ಗಾಡು, ನೀರು ಎಗಿರ್ತಾ ಇರುತ್ತೆ ಗಾಡಿಯಲ್ಲಿ. ಸೊ ಶಿಸ್ಟಿನ ಫುಲ್ ಹಿಂದೆ ನೆಂದೋಗವನೆ. ನನಗಂತೂ ಕುತ್ಕೊಂಡು ನೋವು ಬಂದು ಕೆಳಗಡೆ ಬೇಸ್ ಫುಲ್ಲು ನೋವು ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈ ಗಾಡಿ ತೊಗೊಂಡೆ ಬಟ್ ಕುಷನ್ ಹಾಕ್ಸ್ಬೇಕು ಫ್ರೆಂಡ್ಸ್. ಕುಷನ್ ಹಾಕ್ಸಿದ್ರೇ ಸ್ವಲ್ಪ ನೆಮ್ಮದಿ. ಕುಷನ್ ಇಲ್ದಿರ ಕುತ್ಕೊಂಡು ಇನ್ನು 46 ಕಿಲೋಮೀಟ್ರ್ ಐತಂತೆ ಮನೆಗೆ. ಓಡ್ಸೋಕ್ಕಾಗ್ತಾಯಿಲ್ಲ, ಫುಲ್ಲು ಬೇಸ್ ನೋವು, ಬೆನ್ನು ನೋವು, ಎಲ್ಲ ನೋವು, ಕಷ್ಟ ಆಯ್ತು ಫ್ರೆಂಡ್ಸ್. ಕೆಳಗಡೆ ಒಂದು ಟವಲ್ಲೋ ಇಲ್ಲ ಒಂದು ಬಿಸಿಟ್ ಹಾಕೊಂಬರ್ಬೇಕು ನಾಳೆ ನೆಕ್ಸ್ಟ್ ಟೈಮ್ ರೈಡ್ ಹೋದರೆ. ಅವಾಗ ಸ್ವಲ್ಪ ಫ್ರೀ ಆಗಿರುತ್ತೆ. ಹಂಗಾಗಿ ಶಿಷ್ಯ ಬೆನ್ನೋವು ಮಾಸ್ ಅಂತ ಅವನು. ಓಕೆ ಫ್ರೆಂಡ್ಸ್, ಏನು ಇನ್ನು 46 ಕಿಲೋಮೀಟ್ರು ಮನೆಗೆ ಹೋಗ್ಬಿಟ್ಟು ಹಚ್ಕೋಬೇಕಷ್ಟೇ. ನೀನು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಾಯ್ ಫ್ರೆಂಡ್ಸ್.